Hello students. Yes, this is the time to start with our new tax. So that is nothing but a heading tax. Okay. Before ನಾವು heading tax ನ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬೋರ್ಡ್ ವರ್ಕ್ ನ ನಾವು ನೋಡ್ಕೊಂಡು ಬರೋಣ. ಸಿ ವಾಟ್ ಆಕ್ಚುಲಿ ಹೆಡಿಂಗ್ ಟ್ಯಾಕ್ಸ್ ಅನ್ನೋದನ್ನ ನಾವಿಲ್ಲಿ ವಿ ನೀಡ್ ಟು ಡಿಸ್ಕಸ್. ಓಕೆ, ಹೆಡಿಂಗ್ ಟ್ಯಾಕ್ಸ್. ಸೊ ನೀವು ಎಕ್ಸಾಮಲ್ಲೆಲ್ಲ ಒಂದಿಷ್ಟು ಆನ್ಸರ್ಸ್ ಬರಿಬೇಕಾದ್ರೆ ಏನು ಒಂದಿಷ್ಟು ವಾಟ್ ಹೆಡಿಂಗ್ ಬರೆದಿರ್ತೀರ. ಯಾವ ರೀತಿ ವೆಬ್ ಸರ್ವರ್ ಬಗ್ಗೆ ಬರಿತಾ ಇದ್ದೀರಿ ಅಂದರೆ ಸ್ವಲ್ಪ ಬೋಲ್ಡ್ ಆಗಿ ವೆಬ್ ಸರ್ವರ್ ಅಂತ ಬರೆದ್ಬಿಟ್ಟು ಸೊ ನೀವು ಕೆಳಗಡೆ ಎಕ್ಸ್ಪ್ಲನೇಷನ್ನ ಏನು ಮಾಡಿರ್ತೀರ ಶುರು ಮಾಡಿರ್ತೀರ. ಗಾಟ್ ಇಟ್. ಸೊ ಈ ಥರ ಹೆಡ್ಡಿಂಗ್ ಅಂದರೆ ಏನಿರುತ್ತೆ, ಸ್ವಲ್ಪ ಬೋಲ್ಡ್ ಆಗಿರುತ್ತೆ ಸೈಜು. ಗಾಟ್ ಇಟ್. ಇದಾದ್ಮೇಲೆ ಹೆಡ್ಡಿಂಗ್ ಆದಮೇಲೆ ಇಲ್ಲಿ ಯಾವುದೇ ರೀತಿ ಕಂಟೆಂಟ್ ಇರಲ್ಲ. ಓಕೆನಾ. ನೆಕ್ಸ್ಟ್ ಕಂಟೆಂಟ್ ಏನಿದ್ರು ನ್ಯೂ ಲೈನಲ್ಲಿ ಶುರುವಾಗಿರುತ್ತೆ. ಜೊತೆಗೆ ಮತ್ತೇನಿರುತ್ತಪ್ಪ ಅಂತಂದರೆ, ಸೊ ಒಂದು ಮೈನ್ ಹೆಡ್ಡಿಂಗ್ ಅಂತ ಇದ್ದರೆ ದಿಸ್ ಈಸ್ ವಾಟ್ ಮೈನ್ ಹೆಡ್ಡಿಂಗ್ ಅಂತ ಇದ್ದರೆ ನೆಕ್ಸ್ಟ್ ಬಂದ್ಬಿಟ್ಟು ವಿ ಕ್ಯಾನ್ ಏಬಲ್ ಟು ಗೋ ಫಾರ್ ಸಬ್ ಹೆಡ್ಡಿಂಗ್ ಅಂತ ನೋಡ್ಬೋದು. ಸಬ್ ಹೆಡ್ಡಿಂಗ್ ಅಂದರೆ ಹೆಂಗಿರುತ್ತಪ್ಪ ಅಂದರೆ ಅದರದ್ದು ಸೈಜ್ ಸಹ ಸ್ವಲ್ಪ ಕಡಿಮೆ ಇರುತ್ತೆ ವೆನ್ ಕಂಪೇರ್ಡ್ ಟು ಮೈನ್ ಹೆಡ್ಡಿಂಗ್. ಓಕೆ, ಇಲ್ಲಿ ವೆಬ್ ಸರ್ವರ್ ಆಯಿತು. ಸೊ ಕೆಳಗಡೆ ಬಂದ್ಬಿಟ್ಟು ಸರ್ವರ್ ಟೈಪ್ಸ್ ಅಂತ ಹಾಕೊಂಡಿರ್ತೀವಿ ನಾವು. ಗಾಟ್ ಇಟ್. ಅಂದರೆ ಮೈನ್ ಹೆಡ್ಡಿಂಗು ಸಬ್ ಹೆಡ್ಡಿಂಗು ಏನಪ್ಪ ಅಂತಂದರೆ ಇನ್ ದಿ ಮ್ಯಾಟರ್ ಆಫ್ ಸೈಜ್ ಏನಿದೆ ಡಿಫ್ರೆನ್ಸ್ ಇರುತ್ತೆ. ಓಕೆನಾ. ಸೊ ಇದೇ ಕಾನ್ಸೆಪ್ಟ್ನ ನಾವು HTML ಡಾಕ್ಯುಮೆಂಟ್ಸಲ್ಲಿ ಈ ಥರ ಹೆಡ್ಡಿಂಗ್ಸ್ನ ವಿ ನೀಡ್ ಟು ಇಂಪ್ಲಿಮೆಂಟ್, ದೆನ್ ವಿ ನೀಡ್ ಟು ಗೋ ಫಾರ್ ಹೆಡ್ಡಿಂಗ್ ಟ್ಯಾಕ್ಸ್. ಏನಂತ ಕರಿತೀವಿ ನಾವು, ಹೆಡ್ಡಿಂಗ್ ಟ್ಯಾಕ್ಸ್ನ ಯೂಸ್ ಮಾಡ್ತೀವಿ. ಈ ಹೆಡ್ಡಿಂಗ್ ಟ್ಯಾಕ್ಸ್ ಬಂದ್ಬಿಟ್ಟು ಎಷ್ಟು ಹೆಡ್ಡಿಂಗ್ ಟ್ಯಾಕ್ಸ್ ಇದೆಯಪ್ಪ ಅಂತಂದರೆ ವಾಟ್ ವಿ ಕ್ಯಾನ್ ಏಬಲ್ ಟು ಸಿ ವಿತ್ ರೆಸ್ಪೆಕ್ಟ್ ಟು ನೋಟ್ಸ್ ವೆರಿ ಕ್ಲಿಯರ್ಲಿ H1 ಇಂದ H6 ತನಕ ಇದೆ ಹೆಡ್ಡಿಂಗ್ ಟ್ಯಾಕ್ಸ್. ಓಕೆ, H1 ಇಂದ H6 ತನಕ ಇದೆ, ಫ್ರಮ್ H1 ಟು H6. ಸೊ ಈ ಟ್ಯಾಕ್ಸ್ ಬಂದ್ಬಿಟ್ಟು ಪೈರಿಡ್ ಟ್ಯಾಕ್ಸ್ ಅಂದರೆ ಇದು ಓಪನಿಂಗ್ ಆದರೆ ಇದು ಕ್ಲೋಸಿಂಗ್. ಗೋಟಿಂಗ್. ಸೊ ಅದೇ ರೀತಿ H6 ಮಧ್ಯದಲ್ಲಿ ಯಾವ್ದಾವ್ದು ಬರುತ್ತೆ, H2, H3, H4, H5. ಒಂದೊಂದಕ್ಕೆ ಒಂದೊಂದು ಏನಿರುತ್ತಪ್ಪ ಅಂದರೆ ಸೈಜ್ ಡಿಫ್ರೆನ್ಸ್ ಇರುತ್ತೆ. ಗಾಟ್ ಇಟ್. ಇದನ್ನ ನಾವು ಹೆಡ್ಡಿಂಗ್ ಟ್ಯಾಕ್ಸ್ ಬಗ್ಗೆ ಏನು ವಿ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಹೆಡ್ಡಿಂಗ್ ಟ್ಯಾಕ್ಸ್. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಹೆಡ್ಡಿಂಗ್ ಆದಮೇಲೆ ಏನಿರುತ್ತಪ್ಪ ಅಂದರೆ ಇಲ್ಲಿ ನೆಕ್ಸ್ಟು ಸ್ಪೇಸ್ ಇರುತ್ತೆ. ಇಲ್ಲಿ ಏನೇ ಕಂಟೆಂಟ್ ಇದ್ರೂ ನೆಕ್ಸ್ಟ್ ಲೈನಿಂದ ಇಲ್ಲಿಂದ ಶುರುವಾಗಿರುತ್ತೆ. ಇದು ಬಿಹೇವಿಯರ್. ಇದು ಹೆಡ್ಡಿಂಗ್ ಟ್ಯಾಕ್ಸ್ದು ಏನಿದೆ, ಇದು ಬಿಹೇವಿಯರ್. ಪ್ರತಿಯೊಂದು ಟ್ಯಾಗಿಗೂ ಬಿಲ್ಟ್ ಇನ್ ಬಿಹೇವಿಯರ್ ಇದೆ. ಓಕೆನಾ. ಅದೇ ರೀತಿ ಹೆಡ್ಡಿಂಗ್ ಟ್ಯಾಕ್ಸ್ದು ಬಿಹೇವಿಯರ್. ಗಾಟ್ ಇಟ್. ಸೊ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದಿಷ್ಟು ಪಾಯಿಂಟ್ಸ್ ಹೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಹೆಡ್ಡಿಂಗ್ ಟ್ಯಾಕ್ಸ್. ಯಾವುದೇ ಕಾರಣಕ್ಕೂ ನಾವು ಟೆಕ್ಸ್ಟ್ನ ಬರೀ ದಪ್ಪ ಆಗಿ ಪ್ರಿಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಅಂದರೆ ಬೋಲ್ಡ್ ಆಗಿ ಪ್ರಿಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಹೆಡ್ಡಿಂಗ್ ಟ್ಯಾಕ್ಸ್ನ ಯೂಸ್ ಮಾಡಬಾರ್ದು. ಹೆಡ್ಡಿಂಗ್ ಟ್ಯಾಕ್ಸ್ನ ಹೆಡ್ಡಿಂಗ್ ಪರ್ಪಸ್ಗೆ ಏನು ಮಾಡಬೇಕಪ್ಪ ಅಂತ ಅಂದರೆ ವಿ ನೀಡ್ ಟು ಯೂಸ್ ಫಾರ್ ದಿ ಸೇಕ್ ಆಫ್ ಹೆಡ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮಾತ್ರ ಏನು ಮಾಡಬೇಕಾಗತ್ತೆ, ನಾವು ಯೂಸ್ ಮಾಡಬೇಕಾಗತ್ತೆ ಲೇಟರ್. ಸೊ ಇದಾದ್ಮೇಲೆ ಹೆಡ್ಡಿಂಗ್ ಟ್ಯಾಕ್ಸ್ದು ನಾವು ಒಂದಿಷ್ಟು ಏನು ನೋಡ್ಬೋದು, ವಿ ಕ್ಯಾನ್ ಏಬಲ್ ಟು ಸಿ ದಿ ಡೆಮೋ. ಸೊ ಡೆಮೋಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಐ ಯೂಸ್ ಟು ಕಾಪಿ ದಿ ಕೋಡ್. ಈ ಕೋಡ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಎಡಿಟರ್ ಯಾವುದು, ನೋಟ್ಪ್ಯಾಡ್++. ಎಡಿಟರ್ನ ನಾನೇನು ಮಾಡ್ಕೊಂಡಿದ್ದೀನಿ, ಓಪನ್ ಮಾಡಿಕೊಂಡು. ಸೊ ಇಲ್ಲಿ ನೋಟ್ಪ್ಯಾಡ್++ ಓಪನ್ ಆದಮೇಲೆ ವಾಟ್ ಐ ಯೂಸ್ ಟು ಡು, ಸೊ ಅದು ಹೊಸ ಫೈಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿದ್ಮೇಲೆ ಐ ಯೂಸ್ ಟು ಸೇವ್. ಸೊ ಇಲ್ಲಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಸೇವ್ ಮಾಡ್ತಾ ಇದ್ದೀನಿ, ಡೆಸ್ಕ್ಟಾಪ್ ಮೇಲೆ BCA ಸೆಕೆಂಡ್ ಇಯರ್ 2021 ಅಂತ ಒಂದು ಫೋಲ್ಡರ್ ನಾವು ಮಾಡ್ಕೊಂಡಿದ್ವಿ. ಓಕೆ, 2021 ಅಂತ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇದು ಹೆಡ್ಡಿಂಗ್ ಟ್ಯಾಗ್ದು ಡೆಮೋ ಆಗಿರೋದ್ರಿಂದ heading.htm ಎಕ್ಸ್ಟೆನ್ಷನ್ ನಾನು ಮುಂಚೆನೇ ಹೇಳಿದಾಗೆ HTM ಮತ್ತು ಅಥವಾ HTML ಯೂಸ್ ಮಾಡ್ಬೋದು. ಇದು ಇವಾಗ HTM ಯೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ ಇಂಡೆಂಟೇಷನ್. ಗಾಟ್ ಇಟ್. ಶಿಫ್ಟ್ ಆಲ್ಟ್ ಮಾಡಿಕೊಂಡ್ರೆ ಈ ಥರ ಕಂಪ್ಲೀಟಾಗಿ ಸೆಲೆಕ್ಟ್ ಆಗುತ್ತೆ. ಸೊ ಬಾಡಿ ಒಳಗಡೆ ಏನಿದೆಯಪ್ಪ ಅಂದರೆ ಹೆಡ್ಡಿಂಗ್ ಟ್ಯಾಗ್ಸ್ ಇದೆ. ಗೆಟಿಂಗ್. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದನ್ನು ಸೇವ್ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ರನ್. ಸೊ ಇಲ್ಲಿ ಹೆಡ್ಡಿಂಗ್ ಇದೆ, ನೋಡ್ತಾ ಬನ್ನಿ. HTML ಡಾಕ್ಯುಮೆಂಟ್ ವಿ ಕ್ಯಾನ್ ಏಬಲ್ ಟು ಸಿ ಕ್ಲಿಯರ್ಲಿ ಹೆಡ್ಡಿಂಗ್ 1 ಸೈಜ್ ಎಷ್ಟಿರುತ್ತೆ, ಹೆಡ್ಡಿಂಗ್ 2, ಹೆಡ್ಡಿಂಗ್ 3, ಹೆಡ್ಡಿಂಗ್ 4, ಹೆಡ್ಡಿಂಗ್ 5, ಹೆಡ್ಡಿಂಗ್ 6. ಈ ಥರ ಡಿಫ್ರೆಂಟ್ ಹೈರಾಕಿ, ಡಿಫ್ರೆಂಟ್ ಲೆವೆಲ್ಸಲ್ಲಿ ವಿ ಕ್ಯಾನ್ ಏಬಲ್ ಟು ಮೆನ್ಷನ್ ದಿ ಹೆಡ್ಡಿಂಗ್. ಓಕೆ, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ನೋ ರಿಗಾರ್ಡಿಂಗ್ ಹೆಡ್ಡಿಂಗ್ ಟ್ಯಾಗ್ಸ್.
ಗೆಟಿಂಗ್ ಹೆಡಿಂಗ್ ಟ್ಯಾಗ್ಸ್ ಬಿಹೇವಿಯರ್ ಏನು ಅಂತ ನಾನು ಮುಂಚೆನೇ ಹೇಳಿದ್ದೆ. ಸೊ ಇಲ್ಲಿ ಏನಿರುತ್ತೆ ಸ್ಪೇಸು, ನೆಕ್ಸ್ಟ್ ಬರೋದು ಎಲ್ಲ ಏನಾಗಿರುತ್ತೆ ನ್ಯೂ ಲೈನಲ್ಲಿ ಏನಾಗ್ತಾ ಹೋಗುತ್ತೆ, ಬ್ರೌಸರಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಹೆಡಿಂಗ್ ಟ್ಯಾಗ್ಸ್ನ ದಪ್ಪ ಪರ್ಪಸ್, ಟೆಕ್ಸ್ಟ್ನ ದಪ್ಪ ಮಾಡಬೇಕು ಅನ್ನೋ ಪರ್ಪಸ್ಗೆ ಯೂಸ್ ಮಾಡೋದಲ್ಲ, ಹೆಡ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ನ ನಾವು ದಪ್ಪ ಆಗಿ ಪ್ರಿಂಟ್ ಮಾಡಬೇಕಪ್ಪ ಅಂದರೆ ಅದಕ್ಕೆ ಬೇರೆ ಟ್ಯಾಗ್ ಇದೆ, ಬೋಲ್ಡ್ ಟ್ಯಾಗ್ ಇದೆ, ಬೇರೆ ಬೇರೆ ಬೇಕಿದ್ರೆ CSS ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಇನ್ಕ್ರೀಸ್ ದಿ ಸೈಜ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಯೂಸ್ ಟು ಡೂ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ, ಬ್ಲಾಕ್ ಕೋಟ್ ಅಂತ ಇದೆ. ಏನಪ್ಪ ಇದು ಬ್ಲಾಕ್ ಕೋಟ್ ಟ್ಯಾಗ್ ಅಂತ ಹೇಳ್ತಾ ಇದ್ದಾರೆ? ಏನಿಲ್ಲ, ಒಂದಿಷ್ಟು ಟೆಕ್ಸ್ಟ್ ಇದೆ, ಅದನ್ನು ಸ್ವಲ್ಪ ನಾವೇನು ಮಾಡಬೇಕಪ್ಪ ಅಂತಂದರೆ ಹೈಲೈಟ್ ಮಾಡಬೇಕು. ಅಂಥ ಟೈಮಲ್ಲಿ ಅದನ್ನು ನಾವು ಏನು ಮಾಡ್ತೀವಿ, ಬ್ಲಾಕ್ ಕೋಟ್ ಟ್ಯಾಗ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ವಾಟ್ ವಿ ಕ್ಯಾನ್ ಏಬಲ್ ಟು ಡೂ, ವಿ ಕ್ಯಾನ್ ಏಬಲ್ ಟು ವಾಟ್ ಪುಟ್ ದಿ ಕಂಟೆಂಟ್ ಇನ್ ಬ್ಲಾಕ್ ಕೋಟ್ ಟ್ಯಾಗ್. ಗೆಟಿಂಗ್? ಸೊ ಅದೇ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ ಮೆನಿ ಕೇಸಸ್ ದಿ ಬ್ಲಾಕ್ ಆಫ್ ದಿ ಟೆಕ್ಸ್ಟ್ ಈಸ್ indented either on the left or right side or both. Another possibility is that the block is set the italics ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಬಿಹೇವಿಯರ್ ಏನು ಅನ್ನೋದನ್ನ ನಾವೇನು ಮಾಡ್ತಾ ಹೋಗೋಣಪ್ಪ ಅಂತಂದರೆ ಎಕ್ಸಾಂಪಲಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ನಾನು. ಕಾಪಿ ಮಾಡಿಬಿಟ್ಟು ನೋಟ್ ಪ್ಯಾಡ್ ++ಗೆ ಬಂದುಬಿಟ್ಟು ಸೊ ಹೊಸ ಫೈಲ್ ಕ್ರಿಯೇಟ್ ಮಾಡಿಕೊಂಡು ಐ ಯೂಸ್ ಟು ಸೇವ್. ಸೊ ಇವಾಗ ಸೇವ್ ಮಾಡಬೇಕು. ಸೇವ್ ಮಾಡಬೇಕಾದ್ರೆ ನಾವು ಏನು ಮಾಡ್ಕೋಬೇಕಾಗತ್ತಪ್ಪ ಅಂತ ಅಂದರೆ ಬ್ಲಾಕ್ ಕೋಟ್ ಅಂತಲೇ ಕೊಟ್ಟಿರ್ತೀನಿ ನಾನು, HTML. ಓಕೆ, ಸೊ ಸ್ವಲ್ಪ ಇಂಡೆಂಟೇಷನ್ ಬಗ್ಗೆ ಗಮನ ಕೊಡೋಣ. ವೈ ಆಮ್ ಟೆಲಿಂಗ್ ದಿಸ್ ಅಗೈನ್ ಆ್ಯಂಡ್ ಅಗೈನ್, ದಿಸ್ ಇಸ್ ಡ್ಯಾಮ್ ಇಂಪಾರ್ಟೆಂಟ್. ಬಾಡಿ ಒಳಗಡೆ ಇದೆಲ್ಲ ಇದೆ, ಇಲ್ಲಿ ನೋಡ್ತಾ ಬನ್ನಿ. H1 ಟ್ಯಾಗ್, ಓಕೆ, ಇದೆಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ಸೊ ಬ್ಲಾಕ್ ಕೋಟ್ ಒಳಗಡೆ ಇದೆಲ್ಲ ಇದೆ. ಗೆಟಿಂಗ್? ಸೊ ಇಲ್ಲಿ ನಾನು ಸೇವ್ ಮಾಡ್ಕೊಂಬಿಟ್ಟು ಇಲ್ಲಿ ಬ್ಲಾಕ್ ಕೋಟ್ ಟ್ಯಾಗ್ ಇದೆ ನೋಡಿ, ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಇದನ್ನು ನಾನು ಸೇವ್ ಮಾಡಿಕೊಂಡು ವಾಟ್ ಐ ಯೂಸ್ ಟು ಡೂ, ಐ ಯೂಸ್ ಟು ಕಮ್ ಹಿಯರ್. ಇಲ್ಲಿ ನಾವು ನೋಡ್ತಾ ಬರ್ಬೋದು, ಇದು ಏನಪ್ಪ ಹೆಡ್ಡಿಂಗ್. ಇದು ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ನಾನು ವ್ಯೂ ಪೇಜ್ ಸೋರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ. ಇದು ಹೆಡ್ಡಿಂಗ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕ್ಕೊಂಡಿದ್ದೀವಿ. ಸೊ ಇದಾದಮೇಲೆ ಬ್ಲಾಕ್ ಕೋಟ್ ಹಾಕ್ಕೊಂಡಿದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾನು ಬ್ರೌಸರ್ಗೆ ಬರ್ತೀನಿ. ಸೊ ಬ್ರೌಸರಿಗೆ ಬಂದ್ಬಿಟ್ಟು ಇಲ್ಲೇನಾಗಿದೆಯಪ್ಪ ಅಂದರೆ ಇದು ಹೆಡ್ಡಿಂಗ್ ದಪ್ಪ ಟೆಕ್ಸ್ಟಲ್ಲಿ ಪ್ರಿಂಟ್ ಆಗಿದೆ. ದಿಸ್ ಈಸ್ ವಾಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಬ್ಲಾಕ್ ಕೋಟ್ ಅಂತ ಅಂದರೆ ನೋಡ್ತಾ ಬನ್ನಿ, ಇಲ್ಲಿ ಲೆಫ್ಟಲ್ಲೂ ಇಂಡೆಂಟ್ ಇದೆ, ರೈಟಲ್ಲೂ ಏನಿದೆ, ದೆರ್ ಇಸ್ ಎನ್ ಇಂಡೆಂಟ್. ಗಾಟ್ ಇಟ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಬ್ಲಾಕ್ ಕೋಟ್. ಈ ಥರ ಏನಾಗುತ್ತೆ ಇಂಡೆಂಟ್ನ ವಿ ಕ್ಯಾನ್ ಏಬಲ್ ಟು ಸ್ಪೆಸಿಫೈ. ಓಕೆ, ಈ ಥರ ಟೆಕ್ಸ್ಟ್ನ ಒಂದು ಸ್ಪೆಷಲ್ ವಾಟ್ ಐ ಕ್ಯಾಚಿಂಗ್ ಆಗಿ ನಾವು ವಾಟ್ ವಿ ನೀಡ್ ಟು ಪ್ರೆಸೆಂಟ್ ಅಂದಾಗ ವಿ ನೀಡ್ ಟು ಗೋ ಫಾರ್ ಬ್ಲಾಕ್ ಕೋಟ್ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಕಾನ್ಸೆಪ್ಟ್ ಇದೆ ನೋಡ್ತಾ ಹೋಗೋಣ. ಬ್ಲಾಕ್ ಕೋಟ್ ಆದಮೇಲೆ ಫಾಂಟ್ ಸ್ಟೈಲ್ ಅಂಡ್ ಸೈಜ್ ಅಂತ ಹೇಳ್ತಾ ಇದ್ದೀವಿ. ಫಾಂಟ್ ಸ್ಟೈಲ್ ಅಂಡ್ ಸೈಜ್ ಅಂತ. ಸೊ ಇದರಲ್ಲಿ ನಾವೇನೇನು ನೋಡ್ತಾ ಇದ್ದೀವಿ ಅಂತ ವಿ ಕ್ಯಾನ್ ಏಬಲ್ ಟು ವಾಟ್ ಇಲ್ಲಿ ಎಂಫಸಿಸ್ ಟ್ಯಾಗ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟ್ರಾಂಗ್ ಟ್ಯಾಗ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಕೋಡ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ. ಫಾಲೋಡ್ ಬೈ ಸಬ್ಸ್ಕ್ರಿಪ್ಟ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ, ಸಬ್. ಅದಾದಮೇಲೆ ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದೀವಿ. ಗೆಟಿಂಗ್? ಸೊ ಬೆಟರ್ ಈ ಟ್ಯಾಗ್ಸ್ನೆಲ್ಲ ನಾವು ಎಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಫಾಂಟ್ ಸ್ಟೈಲ್ ಮತ್ತು ಸೈಜಸ್ ಅಂತ. ಆಸ್ ಪರ್ ದಿ ಸಿಲಬಸ್ ಈ ಟ್ಯಾಗ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ಸ್ ವೈ ವಿ ಆರ್ ಡೀಲಿಂಗ್ ವಿತ್ ಓನ್ಲಿ ದೀಸ್ ಸ್ಪೆಸಿಫಿಕ್ ಟ್ಯಾಗ್ಸ್ ಹಿಯರ್. ಗಾಟ್ ಇಟ್? ಸೊ ಒಂದು ಕೆಲಸ ಮಾಡೋಣ, ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಕಾಪಿ ದಿಸ್. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಕೊಂಡು ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಏನಂತ ಸೇವ್ ಮಾಡೋಣ? ಫಾಂಟ್ ಸೈಜ್ ಅಂಡ್ ಸ್ಟೈಲ್ ಅಂತ, ಸ್ಟೈಲ್ .html ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಜಸ್ಟ್ ರನ್ ಮಾಡಿ ತೋರಿಸ್ತೀನಿ, ಆಮೇಲೆ ನಾವು ಟ್ಯಾಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡ್ತಾ ಬನ್ನಿ, ಎಂಫಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಂಫಸಿಸ್ ಟ್ಯಾಗ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ? ವಿ ನೀಡ್ ಟು ಸಿ EM. ದಿಸ್ ಈಸ್ ವಾಟ್, ಇದನ್ನು ನಾವೇನಂತ ಕರಿತೀವಿ ಪೇರೆಡ್ ಟ್ಯಾಗ್. ಅದಾದಮೇಲೆ
ಸ್ಟ್ರಾಂಗ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ. ಎಂಫಸಿಸ್ ಯಾವ ರೀತಿ ವರ್ಕ್ ಆಗುತ್ತೆ, ಇಟ್ಯಾಲಿಕ್ಸ್ ಅಲ್ಲಿ ಟೆಕ್ಸ್ಟ್ ಏನಾಗಿದೆ ಪ್ರಿಂಟ್ ಆಗಿದೆ. ಸೊ ಇಲ್ಲಿ ಬ್ರೇಕ್ ಇದೆಯಲ್ಲ, ಬೆಟರ್ ನಾವು ಇಲ್ಲೇನೆ ಕ್ಲೋಸ್ ಮಾಡಿದ್ರೆ ಇಟ್ ಈಸ್ ವೆಲ್ ಅಂಡ್ ಗುಡ್. ಓಕೆ, ಸೊ ಅದು HTML5 ಸಿಂಟ್ಯಾಕ್ಸ್ ಬಂದಾಗ ಐ ಯೂಸ್ ಟು ಟೆಲ್ ಆಲ್ ದೀಸ್ ಟಾಪಿಕ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಟ್ಯಾಗ್ ಇದೆ. ಸ್ಟ್ರಾಂಗ್ ಟ್ಯಾಗ್ ನೋಡ್ತಾ ಬನ್ನಿ, ಇದು ಸಹ ಪೇರ್ಡ್ ಟ್ಯಾಗ್. ಇದು ಏನ್ ಮಾಡ್ತಾ ಇದೆ, ಟೆಕ್ಸ್ಟ್ ನ ಬೋಲ್ಡ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಾದ್ರೂ ಪ್ರೋಗ್ರಾಮಿಂಗ್ ಕೋಡ್ನ ನೀವು HTML ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ವಾಟ್ ವಿ ಯೂಸ್ ಟು ಡೂ, ನಾವು ಅದನ್ನ ಕೋಡ್ ಟ್ಯಾಗ್ ಒಳಗಡೆ ಹಾಕಿರ್ತೀವಿ. ಎಲ್ಲ ಹಾಕಿರ್ತೀವಿ, ಕೋಡ್ ಟ್ಯಾಗ್ ಒಳಗಡೆ ಹಾಕಿರ್ತೀವಿ. ನೋಡ್ಬೋದು ಇಲ್ಲಿ ಕೋಡ್ ಟ್ಯಾಗ್ ಒಳಗಡೆ ನಾವು ಹಾಕೊಂಡಿದ್ದೀವಿ. A=B+C ಇಫ್ A greater than B. ಇಲ್ಲಿ C ಕೋಡ್ ಹಾಕೊಂಡಿದ್ದೀವಿ. ಅದು ಯಾವ ರೀತಿ ಪ್ರಿಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡ್ತಾ ಬನ್ನಿ, ಇದರದ್ದು ಫಾಂಟ್ ಸ್ಟೈಲೇ ಬೇರೆ ಇದೆ. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ಹೌ ವಿ ಯೂಸ್ ಟು ಎಂಬೆಡೆಡ್ ಕೋಡ್ ವಿತ್ ರೆಸ್ಪೆಕ್ಟ್ ಟು ಅವರ್ HTML. ಗೆಟಿಂಗ್? ಸೊ ಇದಾದ್ಮೇಲೆ ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ, ನೋಡ್ತಾ ಬನ್ನಿ. ಗಾಟ್ ಇಟ್? ಇಲ್ಲೇನ್ ಮಾಡ್ತಾ ಇದೀವಿ ನೋಡ್ತಾ ಬನ್ನಿ. ಹೆಕ್ಸ್ನ ನಾವು ನಾರ್ಮಲ್ ಆಗಿ ಡಿಸ್ಪ್ಲೇ ಮಾಡಿದೀವಿ. ಅದಾದ್ಮೇಲೆ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಲ್ಲ, ದಟ್ ಈಸ್ ವಾಟ್ ಸಬ್ಸ್ಕ್ರಿಪ್ಟ್. 2 ಸಬ್ ಟ್ಯಾಗ್ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಹಾಗಾಗಿ 2 ಇಲ್ಲಿ ಕೆಳಗಡೆ ಪ್ರಿಂಟ್ ಆಗಿದೆ, ಇಲ್ಲಿ ನೋಡ್ಬೋದು ನಾವು. ಓಕೆ, ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಲ್ಲ, 3 to the power of 3 ಇಲ್ಲಿ ಮೇಲ್ಗಡೆ ಪ್ರಿಂಟ್ ಆಗಬೇಕು ಅಂದ್ರೆ ಇಲ್ಲಿ ಯಾವ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ, SUP ಟ್ಯಾಗ್. ಇದು ಎರಡನ್ನೂ ಸಹ ಏನಾಗುತ್ತೆ, ಪೈರಿಡ್ ಮತ್ತೆ ಇದು ಎರಡೂ ಪೈರಿಡ್ ಟ್ಯಾಗ್ ಇದೆ. ಗಾಟ್ ಇಟ್? ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ನ ನಾವು HTML ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ವಿ ಯೂಸ್ ಟು ಗೋ ಫಾರ್ ಆಲ್ ದಿಸ್ ಕೈಂಡ್ ಆಫ್ ಸ್ಟೈಲಿಂಗ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಎಂಫಸಿಸ್ ಸ್ಟ್ರಾಂಗ್ ಟ್ಯಾಗು ಮತ್ತೆ ಕೋಡ್ ಟ್ಯಾಗು ಮತ್ತೆ ಸಬ್ ಟ್ಯಾಗು ಮತ್ತೆ ಸೂಪರ್ ಟ್ಯಾಗ್ SUP. ಓಕೆ, ಸಬ್ಸ್ಕ್ರಿಪ್ಟ್ ಮತ್ತೆ ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು ನಾವು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು, ಯಾವ ಕಾನ್ಸೆಪ್ಟ್ ನ ನೋಡ್ತಾ ಇದ್ದೀವಿ ನಾವು, ಕ್ಯಾರೆಕ್ಟರ್ ಎಂಟಿಟೀಸ್. ಕ್ಯಾರೆಕ್ಟರ್ ಎಂಟಿಟೀಸ್ ಅನ್ನೋ ಕಾನ್ಸೆಪ್ಟ್ ನ ನೋಡ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್, ಇಲ್ಲಿ ನಾನು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಾವು ಟ್ಯಾಗ್ ಅಲ್ಲಿ ಏನ್ ಮಾಡಿರ್ತೀವಿ, ಇಲ್ಲಿ ಲೆಸರ್ ದೆನ್ ಗ್ರೇಟರ್ ದೆನ್ ಸಿಂಬಲ್ ಹಾಕೊಂಡಿರ್ತೀವಿ. ಇಲ್ಲಿ ಇದೇ ತರ ಲೆಸರ್ ದೆನ್ ಸಿಂಬಲ್ನ ನಾನು ಇಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಎಲ್ಲಿ HTML ಡಾಕ್ಯುಮೆಂಟ್ ಅಲ್ಲಿ. ಈ ತರ ಹಾಕಿದಾಗ ಪ್ರಿಂಟ್ ಆಗುತ್ತಾ ಇದು, ವಿ ನೀಡ್ ಟು ಸಿ. ಇದನ್ನ ನಾನು ಒಂದು ಟ್ಯಾಗ್ ಒಳಗಡೆ ಹಾಕ್ತೀನಿ, ಯಾವುದು ಎಂಫಸಿಸ್ ಟ್ಯಾಗ್ ಒಳಗಡೆನೆ ಹಾಕ್ತೀನಿ ನಾನು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಪ್ರಿಂಟ್ ಆಗುತ್ತಾ, ಇಲ್ಲಿ ನೋಡ್ತಾ ಬನ್ನಿ. ಸಿಂಟ್ಯಾಗ್ ಟೆಕ್ಸ್ಟ್ ಕಲರ್ ಅಲ್ಲೇನೆ ಚೇಂಜ್ ಆಗೋಯ್ತು. ಸೊ ನಾನು ಯಾವಾಗ ಲೆಸ್ ದೆನ್ ಸಿಂಬಲ್ ಹಾಕ್ತಾ ಇದ್ದೀನಿ, ಇಲ್ಲಿ ಸಾರಿ ಎಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ಹಾಕಿದಾಗ ಕನ್ಫ್ಯೂಷನ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ HTML ನ ಪ್ರೋಸೆಸ್ ಮಾಡ್ಬೇಕಾದ್ರೆ HTML ಇಂಜಿನ್ ಏನ್ ಮಾಡುತ್ತೆ, ಇಲ್ಲಿ ಓಪನಿಂಗ್ ಇದೆ, ಇಲ್ಲಿ ಕ್ಲೋಸಿಂಗ್ ಇದೆ, ನೆಕ್ಸ್ಟ್ ಇಲ್ಲಿ ಲೆಸರ್ ದೆನ್ ಸಿಂಬಲ್ ಇದೆ ಅಂದ್ರೆ ಇದು ಪೈರಿಡ್ ಟ್ಯಾಗ್ದು ಕ್ಲೋಸಿಂಗ್ ಇಲ್ಲಿಂದಾನೇ ಶುರುವಾಗಿದೆ ಅಂತ ಏನಾಗುತ್ತಪ್ಪ, ವಿಚ್ ರಿಸಲ್ಟ್ಸ್ ಇನ್ ಕನ್ಫ್ಯೂಷನ್. ಹಾಗಾಗಿ ಇದನ್ನ ನಾವು ಸೇವ್ ಮಾಡಿಬಿಟ್ಟು ರನ್ ಮಾಡೋಣ, ಯಾವ ರೀತಿ ಔಟ್ಪುಟ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡ್ತಾ ಬನ್ನಿ, ಸಮ್ ಕೈಂಡ್ ಆಫ್ ಮಾಲ್ ಫಂಕ್ಷನಿಂಗ್. ಇಲ್ಲಿ ಎಂಫಸಿಸ್ ಟ್ಯಾಗೇ ಪ್ರಿಂಟ್ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಅಂದ್ರೆ, ನಮ್ಮ ಉದ್ದೇಶ ಏನಿತ್ತು, ಇಲ್ಲಿ ನಾವು ಲೆಸರ್ ದೆನ್ ಸಿಂಬಲ್ನ ಪ್ರಿಂಟ್ ಮಾಡಬೇಕಿತ್ತು. ಲೆಸರ್ ದೆನ್ ಸಿಂಬಲ್ನ ನಾವು ಪ್ರಿಂಟ್ ಮಾಡಬೇಕಪ್ಪ ಅಂತ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಏನಕ್ಕಪ್ಪ ಅಂತ ಅಂದ್ರೆ ಇಲ್ಲಿ ಇರೋ ಲೆಸರ್ ದೆನ್ ಇಲ್ಲಿ ಬಂದಿದ್ಯಾ ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ನಮಗೆ ಇಲ್ಲಿ ವಿ ಆರ್ ಪ್ರೊವೈಡೆಡ್ ವಿತ್ ಮೆನಿ ಕ್ಯಾರೆಕ್ಟರ್ ಎಂಟಿಟೀಸ್. ಅವುಗಳನ್ನ ನಾವು ಬೇರೆ ಬೇರೆ ಸ್ಪೆಷಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಮಗೆ ಲೆಸರ್ ದೆನ್ ಸಿಂಬಲ್ ಬೇಕಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಲೆಸರ್ ದೆನ್ ಸಿಂಬಲ್ ಹಾಕ್ಲಿಕ್ಕಾಗಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಆಂಪರ್ಸೆಂಟ್ ಸಿಂಬಲ್ ಹಾಕಿ LT ಹಾಕಿದ್ದೀನಿ. LT ನಥಿಂಗ್ ಬಟ್ ಲೆಸರ್ ದೆನ್. ನೋಡ್ತಾ ಬನ್ನಿ, ಇವಾಗ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಆಂಪರ್ಸೆಂಟ್ ಸಿಂಬಲ್ ಹಾಕ್ಬಿಟ್ಟು ನಾನು LT ಹಾಕಿದ್ದೀನಿ. ಅರ್ಥ ಆಗಿದೆಯಾ? ಇದನ್ನ ಸೇವ್ ಮಾಡಿಬಿಟ್ಟು ರನ್ ಮಾಡಿ. ಇವಾಗ ಕಮ್ ಟು ಬ್ರೌಸರ್, ಥಿಂಗ್ಸ್ ಆರ್ ವರ್ಕಿಂಗ್. ಇವಾಗ ಇಲ್ಲಿ ಲೆಸರ್ ದೆನ್ ಸಿಂಬಲ್. ಅದೇ ರೀತಿ ಗ್ರೇಟರ್ ದೆನ್ ಸಿಂಬಲ್ ಬೇಕಪ್ಪ ಅಂತ ಅಂದ್ರೆ ಏನ್ ಮಾಡ್ಬೇಕು, ನಾವಲ್ಲಿ ಆಂಪರ್ಸೆಂಟ್ ಗ್ರೇಟರ್ ದೆನ್ ಏನ್ ಹಾಕ್ಬೇಕಾಗುತ್ತೆ, ವಿ ನೀಡ್ ಟು ಗೋ ಫಾರ್ GT. ಓಕೆನಾ? ಸೊ ಇದನ್ನ ಸೇವ್ ಮಾಡಿಬಿಟ್ಟು ಮತ್ತೆ ರಿಫ್ರೆಶ್ ಮಾಡಿ. ಗೆಟಿಂಗ್? ಸೊ ಈ ತರ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗೆ ಬೇರೆ ಬೇರೆ ಆಗಿರುವಂತ ಎಂಟಿಟೀಸ್ ಇದೆ. ಅದನ್ನ ನಾವು ನೋಟ್ಸ್ ಅಲ್ಲಿ ವಿ ಕ್ಯಾನ್ ಏಬಲ್ ಟು ಫಾಲೋ.
Getting? Okay. This is all with respect to character entities. Later, ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಇನ್ ದಿಸ್ ಫಸ್ಟ್ ಚಾಪ್ಟರ್ ಅಂದ್ರೆ ಮೆಟಾ ಎಲಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಏನಿದು ಮೆಟಾ ಎಲಿಮೆಂಟ್? ಮೆಟಾ ಡೇಟಾ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಮೆಟಾ ಡೇಟಾ. ಮೆಟಾ ಡೇಟಾ ಏನಿದು? ಮೆಟಾ ಡೇಟಾ ಅಂದ್ರೆ ಡೇಟಾ ಅಬೌಟ್ ದಿ ಡೇಟಾ ಅಂತ. ಡೇಟಾ ಅಬೌಟ್ ದಿ ಡೇಟಾ ಅಂದ್ರೆ ಯಾವುದೋ ಒಂದು ಇನ್ಫಾರ್ಮೇಶನ್ ಇದೆ, ಯಾವುದೋ ಒಂದು ಡೇಟಾ ಇದೆ, ನೇಮ್, ಏಜ್, ಎರಡು ಕಾಲಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ನೇಮ್ ರಘು, ಏಜ್ 27. ಓಕೆ. ನೇಮ್ ನಾಗು, ಏಜ್ 25. ಗಾಟ್ ಇಟ್? ಸೊ ಇಲ್ಲಿ ಏನಾಗ್ತಾ ಇದೆ, ದಿಸ್ ಈಸ್ ವಾಟ್ ಆಕ್ಚುಯಲ್ ಡೇಟಾ. ಈ ಡೇಟಾದ್ದು ಡೇಟಾ ಯಾವ ತರ ಇರುತ್ತಪ್ಪ ಅಂದ್ರೆ, ಈ ಕಾಲಮ್ದು ಡೇಟಾ ಟೈಪ್ ಏನು? ಡೇಟಾ ಟೈಪ್ ಯಾವ್ದಿದೆಯಪ್ಪ? ಇಲ್ಲಿ ನ್ಯೂಮರಿಕ್ ಇದೆ. ಈ ಕಾಲಮ್ದು ಡೇಟಾ ಟೈಪ್ ಏನು? ವ್ಯಾರ್ಕ್ಯಾರ್ ಅಥವಾ ಸ್ಟ್ರಿಂಗ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಇದ್ರದ್ದು ಲಿಮಿಟ್ ಎಷ್ಟಿದೆ? ವಿತಿನ್ 100 ಅಲ್ಲಿ ಕೊಡಬೇಕು. ಇದ್ರದ್ದು ಕ್ಯಾರೆಕ್ಟರ್ ಲಿಮಿಟ್ ಎಷ್ಟಿದೆ? ವ್ಯಾರ್ಕ್ಯಾರ್ 2 ಆಫ್ 50 ಕ್ಯಾರೆಕ್ಟರ್ಸ್ ಕೊಡ್ಬೋದು. ಈ ತರ ಇದೇ ಡೇಟಾ, ಈ ಡೇಟಾದ ಬಗ್ಗೆ ಡೇಟಾ ಇರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೆಟಾ ಡೇಟಾ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ನಾವು ಅದನ್ನ? ಮೆಟಾ ಡೇಟಾ ಅಂತ ಕರಿತಾ ಇದ್ದೀವಿ. ಇಲ್ಲಿ ಮೆಟಾ ಡೇಟಾ, ಮೆಟಾ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಥವಾ ಇಲ್ಲೇನು ಹೇಳ್ತಾ ಇದೀವಿ ನಾವು ನೋಟ್ಸ್ ಅಲ್ಲಿ? ಎಸ್, ಮೆಟಾ ಎಲಿಮೆಂಟ್ ಅಂತ. ಮೆಟಾ ಎಲಿಮೆಂಟ್. ಈ ಮೆಟಾ ಎಲಿಮೆಂಟ್ ಏನ್ ಮಾಡುತ್ತೆ? HTML ಡಾಕ್ಯುಮೆಂಟ್ ಇರುತ್ತಲ್ಲ, ಅದ್ರ ಬಗ್ಗೆನೇ ಅಡಿಷನಲ್ ಇನ್ಫಾರ್ಮೇಶನ್ ಕೊಡುತ್ತೆ. ಏನ್ ಕೊಡುತ್ತೆ? ಅಡಿಷನಲ್ ಇನ್ಫಾರ್ಮೇಶನ್. ದಟ್ ಈಸ್ ವಾಟ್ ಮೆಟಾ ಎಲಿಮೆಂಟ್ ಅಂತ ನಾವು ಕರೆಯೋದು. ಓಕೆನಾ? ಸೊ ಈ ಮೆಟಾ ಎಲಿಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಬನ್ನಿ. ಮೆಟಾ, ದಿಸ್ ಈಸ್ ವಾಟ್ ಮೆಟಾ ಟ್ಯಾಗ್. ಇಲ್ಲಿ ನೇಮ್ ಅನ್ನೋದು ಆಟ್ರಿಬ್ಯೂಟ್ ಅಂತ ಕರಿತೀವಿ. ಇದನ್ನ ನಾವು ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ನೋಡ್ತೀವಿ. ಸೊ ನೇಮ್ ಕೊಟ್ಬಿಟ್ಟು ಕೀವರ್ಡ್ಸ್. ಕಂಟೆಂಟ್ ಏನಿದೆ ಈ HTML ಡಾಕ್ಯುಮೆಂಟ್ ಅಲ್ಲಿ ಇರೋದು? ಬೈನರಿ ಟ್ರೀ, ಲಿಂಕ್ಡ್ ಲಿಸ್ಟ್, ಟ್ಯಾಗ್ಸ್ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ ಈ ಡಾಕ್ಯುಮೆಂಟ್ ಬಗ್ಗೆನೇ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಇದೆಲ್ಲ ಡಾಕ್ಯುಮೆಂಟ್ ಇದೆ. ಸೊ ಈ ತರ ಮೆಟಾ ಎಲಿಮೆಂಟ್ ಯೂಸ್ ಮಾಡಿ ವಿ ಕ್ಯಾನ್ ಏಬಲ್ ಟು ಡಿಸ್ಕ್ರೈಬ್ ವಾಟ್ HTML ಡಾಕ್ಯುಮೆಂಟ್ ಕಂಟೈನ್ಸ್. ಗಾಟ್ ಇಟ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಉಪಯೋಗ ಏನು ಮೆಟಾ ಡೇಟಾದ್ದು ಅಂತ ಅಂದ್ರೆ, ವೆಬ್ ಸರ್ಚ್ ಇಂಜಿನ್ಸ್ use the information provided with the meta element to characterize web document in their index. ಅದರದ್ದು ಇಂಡೆಕ್ಸಿಸ್ ಅಲ್ಲಿ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ, ಸರ್ಚ್ ಇಂಜಿನ್ಸ್ ಮೆಟಾ ಟ್ಯಾಗ್ ಅಲ್ಲಿ ಕೊಟ್ಟಿರೋ ಅಂತ ಕಂಟೆಂಟ್ ಮೇಲೆ ಏನ್ ಮಾಡುತ್ತೆ? ಇನ್ಫಾರ್ಮೇಶನ್ ಪಿಕ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಡಾಕ್ಯುಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸರ್ಚ್ ಇಂಜಿನ್ ಕೈಯಲ್ಲಿ ಸಿಗ್ಬೇಕಪ್ಪ ಅಂದ್ರೆ ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ಗೋ ಫಾರ್ ಮೆಟಾ ಟ್ಯಾಗ್ ಅಥವಾ ಮೆಟಾ ಎಲಿಮೆಂಟ್. ದಟ್ಸ್ ಇಟ್. ಗಾಟ್ ಇಟ್? ಅದ್ರ ಸಿಂಟ್ಯಾಕ್ಸ್ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಚಾಪ್ಟರ್ ಮುಗ್ದಿದೆ. ವಿ ಡನ್ ವಿತ್ ಅವರ್ ಫಸ್ಟ್ ಚಾಪ್ಟರ್. ಓಕೆ. ಸೊ ದಿ ನೆಕ್ಸ್ಟ್ ಥಿಂಗ್ ಈಸ್ ವಿ ನೀಡ್ ಟು ಗೋ ವಿತ್ ರೆಸ್ಪೆಕ್ಟ್ ಟು ಅವರ್ ನೆಕ್ಸ್ಟ್ ಚಾಪ್ಟರ್ ಇನ್ ಅಪ್ಕಮಿಂಗ್ ಕ್ಲಾಸಸ್. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಹ್ಯಾಪಿ ಲರ್ನಿಂಗ್.